ನಮಸ್ಕಾರ. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಖ್ಯಾತಿಯನ್ನು ಪಡೆದಂತಹ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಹೃದಯಾಘಾತದಿಂದಾಗಿ ನಿಧನ ಹೊಂದಿದ್ದಾರೆ ಅಂತ ಸುದ್ದಿ ಬಂದಿದೆ. ಭಾರತದ ಹಲವು ಭಾಷೆ ಜೊತೆಗೆ ವಿದೇಶಿಯ ಭಾಷೆಯಲ್ಲೂ ಕೂಡ ಹಾಡಿದಂಥ ಈ ಗಾಯಕಿ ಸುಮಾರು 48,000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಅವರ ಮಗ ಅಕಾಲಿಕ ಮೃತ್ಯುಕ್ಕೆ ಕಾರಣರಾಗಿದ್ದರು. ಆ ಒಂದು ಸಮಯದಿಂದ ಇಲ್ಲಿವರೆಗೂ ತುಂಬಾನೇ ಬೇಜಾರಿನಲ್ಲಿ ಆಘಾತದಲ್ಲಿ ಇದ್ದಂತಹ ಗಾಯಕಿ ಇತ್ತೀಚೆಗೆ ಮೈಸೂರಿನಲ್ಲಿ ವಾಸವಾಗಿದ್ದಾರೆ ಅಂತ ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಈ ದಿನ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ಬಂದಿದೆ. ಸುಮಾರು 6 ದಶಕಗಳ ಕಾಲ ಭಾರತದ ಹಲವು ಭಾಷೆಯ ಹಾಡುಗಳನ್ನು ಹಾಡಿ ಸಂಗೀತ ಲೋಕವನ್ನು ಆಳದಂತಹ ಹಾಗೆಯೇ ಸಂಗೀತ ಪ್ರಿಯರ ಹಾಡುಗಳ ಪ್ರಿಯರ ಮನಸ್ಸನ್ನು ಸೂರೆಗೊಂಡಂತಹ ಅದ್ಭುತ ಗಾಯಕಿ. ಹಲವು ಪುರುಷ ಗಾಯಕರ ಜೊತೆ ಹಾಡುಗಳನ್ನು ಹಾಡಿದಂಥವರು, ಹಲವಾರು ಭಕ್ತಿಗೀತೆಗಳನ್ನು ಹಾಡಿದಂಥವರು. ಸುಮಾರು 6 ದಶಕಗಳ ಕಾಲ 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ ದಾಖಲೆ ಇವರದು. ಭಾರತದ ಭಾಷೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಹಲವು ಭಾಷೆ ಜೊತೆಗೆ ವಿದೇಶಿಯ ಭಾಷೆಯಲ್ಲೂ ಕೂಡ ತಮ್ಮ ಕಂಠವನ್ನು ಒಂದು ರೀತಿಯಲ್ಲಿ ಎಲ್ಲ ಭಾಷೆಯ ಚಿತ್ರದ ಹಾಡುಗಳನ್ನು ಹಾಡಿದಂಥ ಗಾಯಕಿ ಅಂತಲೇ ಹೇಳ್ಬೋದು. ಇವರು ಈ ದಿನ ನಮ್ಮನ್ನು ಅಗಲಿದ್ದಾರೆ, ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಸಿನಿ ರಂಗದಲ್ಲಿ ತಮ್ಮದೇ ಆದಂತಹ ಅದ್ಭುತ ಸಾಧನೆಯನ್ನು, ಅದ್ಭುತ ಛಾಪನ್ನು ಮೂಡಿಸಿದಂಥವರು ಎಸ್ ಜಾನಕಿ ಅವರು. ಧನ್ಯವಾದಗಳು.